ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತಾಯಿಗೆ ಬೆಂಕಿಯನ್ನ ಹಚ್ಚಿ ಅತ್ತೆಯನ್ನೂ ಮುಗಿಸಲು ಪಾಪಿ ಸಂಚು ರೂಪಿಸಿದ್ದ. ಸದ್ಯಕ್ಕೆ ಈತನ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿರುವಂತಹ ಅತ್ತೆ ಲೊಲಿಟಾ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಸುಟ್ಟ ಗಾಯಗಳಿಂದ ಅವರು ಕೂಡ ನರಳಾಡ್ತಾ ಇದ್ದಾರೆ. ಅವರ ಮೇಲೂ ಪೆಟ್ರೋಲ್ ಸುರಿದು ಅವರನ್ನು ಕೂಡ ಮುಗಿಸೋದಕ್ಕೆ ಈತ ಮುಂದಾಗಿದ್ದ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಲೊಲಿಟಾ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಕೊಲೆಯಾದ ಹಿಲ್ಡಾ ಡಿಸೋಜಾ ಅಂತ್ಯ ಸಂಸ್ಕಾರಕ್ಕೆ ಮತ್ತೊಂದು ಕಡೆ ಸಕಲ ರೀತಿಯಲ್ಲೂ ಸಿದ್ಧತೆ ನಡೀತಾ ಇದೆ. ಎರಡನೇ ಮಗ ಅಲ್ವಿನ್ ವಿದೇಶದಿಂದ ಬಂದ ಬಳಿಕ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಒಬ್ಬ ಮಗ ಮೆಲ್ವಿನ್, ಮತ್ತೊಬ್ಬ ಮಗ ಅಲ್ವಿನ್ ಹೊರದೇಶದಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿದ್ರೆ ಮೆಲ್ವಿನ್ ತಾಯಿಯ ಜೊತೆಗಿದ್ದ. ಆದರೆ ತನ್ನ ತಾಯಿಯನ್ನೇ ಆತ ಕ್ರೂರವಾಗಿ ಅಮಾನುಷವಾಗಿ ಹತ್ಯೆ ಮಾಡಿದ್ದ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಪೊಲೀಸರು ತಡರಾತ್ರಿಯವರೆಗೂ ಕೂಡ ವಿಚಾರಣೆಯನ್ನ ಮಾಡಿದ್ರು. ಈ ಹತ್ಯೆಗೆ ತನ್ನ ತಾಯಿಯನ್ನೇ ಕೊಲ್ಲೋದಕ್ಕೆ ಏನ್ ಕಾರಣ ಅನ್ನೋದನ್ನ ಆತ ಬಾಯ್ ಬಿಡ್ತಿಲ್ಲ. ಹೇಗೆ ಪೊಲೀಸರು ಈತನಿಂದ ಸತ್ಯವನ್ನ ಕಕ್ಕಿಸ್ತಾರೆ ಅಂತ ಹೇಳಿ ಇದು ಎಷ್ಟು ಮಟ್ಟಿಗೆ ಪೊಲೀಸರಿಗೆ ಸವಾಲಿನ ಪ್ರಕರಣವಾಗಿದೆ ಈಗ? ಖಂಡಿತ ಮಧುಶ್ರೀ, ಏನು ನಿನ್ನೆ ಈ ಒಂದು ಘಟನೆ ನಡೀತು. ಸೊ ಅದಾದ ಬಳಿಕ ಬೆಳಗ್ಗೆ ಆತ ಅಲ್ಲಿಂದ ತಪ್ಪಿಸ್ಕೊಂಡಾದ ಬಳಿಕ ಏನು ಉಡುಪಿಯ ಬೈಂದೂರಿನಲ್ಲಿ ಅರೆಸ್ಟ್ ಆಗುವಂಥದ್ದು. ಸೊ ಅರೆಸ್ಟ್ ಬೇಗ ಆದರೂ ಕೂಡ ಸೊ ಅಲ್ಲಿ ಏನು ಪ್ರಮುಖವಾಗಿ ಅಲ್ಲಿ ಅರೆಸ್ಟ್ ಆಗಿ ಅವನ್ನ ಪೊಲೀಸರು ವಶಕ್ಕೆ ತಗೊಳ್ತಾರೆ. ಮಂಜೇಶ್ವರ ಪೊಲೀಸರು ಆತನನ್ನು ವಶಕ್ಕೆ ಪಡಿಸ್ಕೊಂಡ್ರು ಕೂಡ, ಆದರೆ ವಿಚಾರಣೆ ಹಂತದಲ್ಲಿ ಯಾವುದೇ ರೀತಿ ಸತ್ಯವನ್ನು ಬಾಯ್ಬಿಡಿಸ್ಲಿಕ್ಕೆ ಇನ್ನೂ ಕೂಡ ಆಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಖುದ್ದು ಏನು SP ನೇತೃತ್ವದಲ್ಲಿ ಅಂದರೆ SP ಕೂಡ ಆ ಒಂದು ಈತನನ್ನ ಮಾತಾಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಕಾಸರಗೋಡು SP ನೇತೃತ್ವದಲ್ಲೇ ವಿಚಾರಣೆ ನಡೀತಾ ಇದೆ. ಆದರೆ ಆತನನ್ನು ಏನು ಬಂಧಿಸಿ ಮಂಜೇಶ್ವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಆತ ಯಾವುದೇ ರೀತಿ ಅಂದರೆ ಮೌನಕ್ಕೆ ಜಾರಿರುವಂಥದ್ದು, ಏನು ಕೂಡ ಬಾಯಿ ಬಿಡ್ತಾ ಇಲ್ಲ, ಏನು ಕೇಳಿದ್ರು ಕೂಡ ಹೇಳ್ತಾ ಇಲ್ಲ. ಅಂದರೆ ಬೈಂದೂರು ಪೊಲೀಸರು ಹಿಡಿದಂಥ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ನನ್ನ ಮದುವೆ ಆಗಿಲ್ಲ ಅನ್ನೋದೊಂದು ಪದ ಬಿಟ್ಟರೆ ಏನು ಕೂಡ ಅಲ್ಲೂ ಕೂಡ ಯಾವುದೇ ರೀತಿ ಮಾತಾಡಿರಲಿಲ್ಲ. ಈಗ ಪೊಲೀಸರ ಜೊತೆ ಕೂಡ ಯಾವುದೇ ರೀತಿ ಮಾತುಕತೆ ಆಗಿರಲಿಲ್ಲ. ನಿನ್ನೆ ತಡರಾತ್ರಿವರೆಗೂ ಕೂಡ ಆತನ ವಿಚಾರಣೆಯನ್ನು ಮಾಡಲಿಕ್ಕೆ ಪೊಲೀಸರು ಪ್ರಯತ್ನ ಪಟ್ಟರು. ಆದರೆ ಆಗದ ಕಾರಣ ಅವರು ಅದನ್ನು ಸದ್ಯಕ್ಕೆ ಕೈ ಬಿಟ್ಟು ಇವತ್ತು ಬೆಳಗ್ಗೆನಿಂದ ಮತ್ತೆ ಆರಂಭ ಮಾಡಿದ್ದಾರೆ. ಸೊ ಇವತ್ತೇನಾದರೂ ಆತ ಯಾಕೆ ಕೊಲೆ ಮಾಡಿದೆ, ಸೊ ತಾಯಿಯನ್ನೇ ಕೊಲೆ ಮಾಡಿರುವಂಥದ್ದು ಮತ್ತೆ ತನ್ನ ಅತ್ತೆಯ ಕೊಲೆ ಯತ್ನಕ್ಕೆ ಪ್ರಯತ್ನವನ್ನು ಪಟ್ಟಿರುವಂಥದ್ದು ಯಾಕೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಒಂದು ವಿಚಾರಣೆಯಲ್ಲಿ ಇವತ್ತೇನಾದರೂ ಬಾಯಿ ಬಿಡ್ತಾನ ಅದನ್ನು ನೋಡಬೇಕಾಗಿದೆ. ಮತ್ತೆ ಪೊಲೀಸರು ಕೂಡ ಮಂಜೇಶ್ವರ ಪೊಲೀಸರು ಸುಮೋಟೋ ಪ್ರಕರಣವನ್ನು ದಾಖಲಿಸ್ಕೊಂಡಿರೋಂಥದ್ದು. ಮಂಜೇಶ್ವರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಅನ್ಬುಕುಮಾರ್ ಎಂಬುವರು ಈ ಒಂದು ದೂರನ್ನು ಕೊಟ್ಟು ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯಕ್ಕೆ ಕಾರಣ ಏನು ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಖುದ್ದು ಪೊಲೀಸರಿಗೂ ಕೂಡ ಈ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಊರಿನವರಿಗೆಲ್ಲರಿಗೂ ಕೂಡ ಒಂದು ಅದೇ ಅಂದರೆ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಸ್ವಂತ ತಾಯಿಯನ್ನು ಕೊಲೆ ಮಾಡುವಂತಹ ದ್ವೇಷ ಏನಿತ್ತು, ಸೊ ಅತ್ತೆಯನ್ನು ಕರೆದು ಮಸಲತ್ತು ಮಾಡಿ ಮುಗಿಸ್ಲಿಕ್ಕೆ ಹೊರಟೋನ್ನುವಂಥ ಮನಸ್ಸಲ್ಲಿ ಏನಿತ್ತು ಅನ್ನೋದು ಕೂಡ ಈಗ ಸ್ಥಳೀಯರು ಮತ್ತು ಆ ಒಂದು ಕಾಸರಗೋಡು ಭಾಗದಲ್ಲೂ ಕೂಡ ಈ ಒಂದು ವಿಚಾರ ಈಗ ಅಂದರೆ ತುಂಬ ಕುತೂಹಲ ಕೆರಳಿಸಿರುವಂಥದ್ದು. ಮತ್ತು ಇನ್ನೊಂದು ಕಡೆ ಅವರ ಮೃತದೇಹದ ಅಂತ್ಯ ಸಂಸ್ಕಾರ ಇವತ್ತು ಸಂಜೆ ವೇಳೆಗೆ ನಡೆಯುವಂಥ ಸಾಧ್ಯತೆ ಇದೆ. ಅವರ ಎರಡನೇ ಮಗ ಅಲ್ವಿನ್ ಮೊಂತೆರೋ ವಿದೇಶದಲ್ಲಿರೋದ್ರಿಂದ ವಿದೇಶದಿಂದ ನಿನ್ನೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಇವತ್ತೇನಾದರೂ ಅವರು ಬೇಗ ತಲುಪಿದರೆ ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡೋದಾಗಿ ಅವರ ಕುಟುಂಬ ಮೂಲಗಳು ಕೂಡ ತಿಳಿಸಿರುವಂಥದ್ದು. ಸದ್ಯಕ್ಕೆ ಒಂದು ಕಡೆ ತನಿಖೆ ನಡೀತಾ ಇದ್ದರೆ, ಒಂದು ಕಡೆ ಅವನ ಎರಡನೇ ಮಗ ಈ ಕಡೆ ಬರ್ತಾ ಇರುವಂಥದ್ದು. ಮತ್ತು ಏನು ಲೋಲಿಟಾ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಲೋಲಿಟಾಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅವರು ICUನಲ್ಲಿ ಇದ್ದಾರೆ. ಅವ್ರನ್ನ ಹೊಡೆದು ಕತ್ತು ಇಸ್ಕಿ ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟ. ಕೊನೆಗೆ ಬಟ್ಟೆಯನ್ನೆಲ್ಲ ಹಾಕಿ ಅಲ್ಲಿ ಅಂದರೆ ಹಳೆ ಬಟ್ಟೆಗಳನ್ನು ಸೇರಿಸಿ ಹಾಕಿ ಪೆಟ್ರೋಲನ್ನು ಹಾಕಿ ಬೆಂಕಿ ಕೊಡಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿರೋದ್ರಿಂದ ಅವರು ಮೇಜರ್ ಗಾಯದಿಂದ ಬಳಲ್ತಾ ಇದ್ದಾರೆ. ಸೊ ಅವರಿಗೆ ICUನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸದ್ಯಕ್ಕೆ ಅವರ ಫ್ಯಾಮಿಲಿಯವರು ಕೂಡ ಈಗ ಅವರ ಗಂಡ ಕೂಡ ಹೊರದೇಶದಲ್ಲಿ ಇದ್ದಿದ್ದು ಅವರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಇವತ್ತಿನ ಬೆಳವಣಿಗೆಯಲ್ಲಿ ಇವತ್ತೇನಾದರೂ ಪೊಲೀಸರ ತನಿಖೆಯಲ್ಲಿ ಏನಾದರೂ ಕಾರಣ ಅಂದರೆ ಕೊಲೆಗೆ ಕಾರಣ ಏನು ಅನ್ನೋದನ್ನ ಬಾಯ್ಬಿಡ್ತಾನೆ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮೆಲ್ಲ ಮಾಹಿತಿಗಾಗಿ.